ನಮ್ಮ ಈ ಪುಟ್ಟ ಗೂಡು ಇಲ್ಲಿ ಪ್ರೀತಿಯ ಹಾಡು ಗುನುಗು ಈ ಸಮಯ ಹೀಗೆ ಇರಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ ಏನು ಲಾಗ್ ಆಗಿರ್ಬೋದು ಅಂತೇಳಿ. ಹೌದು, ಇವತ್ತು ನನ್ನ ಎರಡನೇ ಮಗಳದು ಬರ್ತಡೇ. ಸೊ ಬರ್ತಡೇ ಇರೋದ್ರಿಂದ ಅವ್ರನ್ನ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟು ಸ್ಕೂಲ್ ಬೇರೆ ಕಳಿಸ್ಬೇಕಲ್ವಾ. ಸೊ ಹಂಗಾಗಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸೊ ದೇವ್ರಿಗೆಲ್ಲ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಒಳ್ಳೇದಾಗಲಿ ಅಂತೇಳಿ. ಸೊ ನನ್ನ ಮಗಳು ಇನ್ನೂ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಸೊ ಅಂಗನವಾಡಿಗೆ ಕರ್ಕೊಂಡ್ಬಂದೆ. ಸೊ ಎಲ್ರಿಗೂ ಅವಳು ಬರ್ತಡೇ ಇರೋದ್ರಿಂದ ಎಲ್ರಿಗೂ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ ಅವಳ ಫ್ರೆಂಡ್ಸ್ಗೆಲ್ಲ. ಇನ್ನು ಕೊಡ್ಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾಳೆ, ಚಿಕ್ಕವಳಲ್ವಾ. ಚಾಕ್ಲೇಟ್ ಕೊಟ್ಬಿಟ್ರೆ ಎಲ್ಲಿ ನನಗೆ ಖಾಲಿ ಆಗಿಬಿಡುತ್ತೋ ಅನ್ನೋ ಮೈಂಡು ಅವಳಿಗೆ. ಸೊ ಎಲ್ರಿಗೂ ಚಾಕ್ಲೇಟ್ ಕೊಟ್ಟಳು. ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ಅವ್ರ ಮೇಡಮ್ಗೂ ಚಾಕ್ಲೇಟ್ ಕೊಟ್ಟರು. ಅವ್ರ ಮೇಡಮು ವಿಶ್ ಮಾಡಿದರು ಅವಳಿಗೆ. ಬರ್ತಡೇ ಕೇಕ್ ಆರ್ಡ್ರು ಮಾಡಿದ್ವಿ ಇಲ್ಲೇ DCM ಅಲ್ಲಿರೋ ರಾಘವೇಂದ್ರ ಬೇಕ್ರಿಯಲ್ಲಿ. ಸೊ ಕೇಕ್ ಕಲೆಕ್ಟ್ ಮಾಡೋಕ್ಕೆ ಬಂದ್ವಿ. ನೋಡಿ ಕೇಕ್ ರೆಡಿ ಆಗಿದೆ. ಫೋಟೋ ಕೇಕ್ ಮಾಡಿಸಿದ್ವಿ ಈ ಸಲ. ಕೇಕ್ ರೆಡಿ ಇದೆ. ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಾನೊಂದು ಚಾರ್ಟಲ್ಲಿ ಅವಳದು 3 ಇಯರ್ ಬರ್ಡೇ ಅಲ್ವಾ. ಸೊ ಅದನ್ನೆಲ್ಲ ರೆಡಿ ಮಾಡಿದ್ದೆ. ನನ್ನ ದೊಡ್ಡ ಮಗಳಿಗೆ ಕುತೂಹಲ ಅಲ್ಲೇನೋ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ನಾನು ಚಾರ್ಟ್ ರೆಡಿ ಮಾಡಿದ್ದಾಗಲಿ ಅಥವಾ ಡೆಕೋರೇಟ್ ಮಾಡಿದ್ದಾಗಲಿ ಕೆಲವೊಂದು ಪಿಕ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಏನಕ್ಕಂದರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ, ಕರೆಂಟ್ ಬೇರೆ ಇರಲಿಲ್ಲ. ಸೊ ಹಂಗಾಗಿ ಎಷ್ಟಾಯಿತೋ ಅಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಂಡಲ್ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಎರಡನೇ ಮಗಳ ಬರ್ಡೇ ಆದ್ರೂ ಇಬ್ಬರೂ ರೆಡಿ ಮಾಡಿದ್ದೆ. ಯಾಕೆಂದರೆ ಒಬ್ಬರಿಗೆ ಬರ್ಡೇ ಆಗಿ ಒಬ್ರಿಗೆ ಇದು ಮಾಡಿದರೆ ಬೇಜಾರಾಗ್ತಾರೆ ಅಂತೇಳಿ ಇಬ್ಬರಿಗೂ ಡ್ರೆಸ್ ಹಾಕಿ ಇಬ್ಬರೂ ರೆಡಿ ಮಾಡಿ ಇಬ್ಬರು ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಮನೆಯವರು ಅಷ್ಟೇ ಇದ್ದಿದ್ದು. ನನ್ನ ಮಗಳಿಗಂತೂ ಖುಷಿ ಆಗ್ಬಿಟ್ಟಿದೆ ಬರ್ಡೇ ಮಾಡಿದ್ದು. ಹೇಳ್ತಾ ಇದ್ಲು ನನ್ನ ಬರ್ಡೇ ಒಂದು ವಾರದಿಂದ ಮುಂಚೆ ಹೇಳ್ತಾ ಇದ್ಲು, ಬರ್ಡೇ ಮಾಡಬೇಕು, ಕೇಕ್ ತರ್ತೀವಿ, ಬರ್ಡೇ ಮಾಡ್ತೀವಿ ಅಂತ ಹೇಳಿ. ನನ್ನ ಹಸ್ಬೆಂಡು ಬರ್ಡೇ ಸೆಲೆಬ್ರೇಷನ್ ಮಾಡೋದೇ ಬೇಡ ಅಂದಿದ್ರು. ಏಕೆಂದರೆ ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡ ಮಗಳು ಅಟ್ಮಾರಿ, ಯಾರಿಗೂ ಕೇಕ್ ಕೊಡ್ತಿರ್ಲಿಲ್ಲ, ಅವಳೇ ಕಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅವಳದು. ಸೊ ಹಂಗಾಗಿ ಈ ಸಲನೂ ಹಂಗೆ ಮಾಡಿಬಿಟ್ರೆ ಸುಮ್ಮನೆ ಬೇಜಾರಾಗುತ್ತೆ ಎಂದು ಬೇಡ ಅಂದ್ಕೊಂಡ್ವಿ. ಬಟ್ ನಾನು ಎರಡನೇ ಮಗಳಿಗೆ ನಾವು ಅಷ್ಟೊಂದು ಏನು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸೊ ಹಂಗಾಗಿ ಪ್ರತಿ ಸಲನೂ ಅಂದ್ಕೊಳೋದು ಬೇಡ, ಚಿಕ್ಕವರಿದ್ದಾಗ ಒಂದು ಬರ್ಡೇ ಮಾಡಿದರೆ ಖುಷಿ. ಅವ್ರಿಗೂ ಬರ್ಡೇ ಅಂದರೆ ಕೇಕು ಕಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಹಂಗಾಗಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಆದರೂ ನನ್ನ ದೊಡ್ಡ ಮಗಳು ಒಂದು ಸ್ವಲ್ಪ ಸಿಟ್ಟಾಗಿದ್ದು ಉಂಟು. ನನ್ನ ತಂಗಿಯವರು ಅವರಿಗೆ LED ಸ್ಲೇಟ್ ಗಿಫ್ಟ್ ತಂದಿದ್ರು. ಒಬ್ರಿಗೆ ತಂದರೆ ಸಿಟ್ಟಾಗುತ್ತೆ ಅಂತ ಇಬ್ಬರಿಗೂ ತಂದಿದ್ರು. ಸೊ ನಮ್ಮಮ್ಮನೂ ಅಷ್ಟೇ ಬಾಟ್ಲು ಕೊಟ್ಟರು ಗಿಫ್ಟು. ಸೊ ಬಾಟ್ಲೂ ಇಬ್ಬರಿಗೂ ಒಂದೊಂದು ತಗೊಂಬಂದಿದ್ದಾರೆ. ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕೋಪ ಬರುತ್ತೆ ಅಂತೇಳಿ. ಸೊ ಹಂಗಾಗಿ ಕೊನೆದಾಗ ಒಂದು ಸೆಲ್ಫಿ ಫೋಟೋ ತಗೊಂಡ್ವಿ. ಸೊ ಏನು ಗಿಫ್ಟ್ ತಂದಿದ್ದಾರೆ ಅನ್ನೋದು ನನ್ನ ಮಕ್ಕಳಿಗೆ ಗೊತ್ತಿರಲಿಲ್ಲ. ಹಂಗಾಗಿ ಓಪನ್ ಮಾಡಿ ತೋರಿಸೋಣ, ಅವ್ರಿಗೂ ಖುಷಿ ಆಗುತ್ತೆ ಅಂತೇಳಿ ಇಬ್ಬರು ಸೇರಿ ಓಪನ್ ಮಾಡ್ತಾಯಿದ್ದಾರೆ. ಸೊ ನನ್ನ ದೊಡ್ಡ ಮಗಳಿಗಂತೂ ಖುಷಿ ಆಯಿತು. ಯಾಕೆ ಚಿಕ್ಕ ಮಗಳಿಗೆ ಅಷ್ಟು ಗೊತ್ತಾಗಲ್ಲ ಅದು ಏನು ಗಿಫ್ಟು ಅನ್ನೋದು. ಸೊ ದೊಡ್ಡವಳಿಗಂತೂ ಗೊತ್ತು ಅದ್ರ ಮೇಲೆ ಬರೀಬೇಕು, ಅಳಿಸುತ್ತೆ ಅಂತ. ಆಲ್ರೆಡಿ ನನ್ನ ತಂಗಿದ್ದು ನೋಡಿದ್ಲು ಅವಳು. ಸೊ ಹಂಗಾಗಿ ನಮ್ಮ ಮನೆಯವ್ರು ಅವಳಿಗೆ ಮೊದಲು ಬರೆಸಿ ತೋರಿಸಿದ್ದಾರೆ. ಸೊ ಎರಡನೇ ಮಗಳಿಗೆ ಏನು ಅಂತ ನೋಡೋಣ. ಹ್ಯಾಪಿ ಬರ್ಡೇ ತನ್ವಿಕಾ ಅಂತ ಬರೆಸಿದ್ರು. ಸೊ ಕೊನೆಯದಾಗಿ ಎಲ್ಲರೂ ಜೊತೆ ಫೋಟೋ ತೆಗೆಸ್ಕೊಂಡ್ರು ನನ್ನ ಮಕ್ಕಳು. ಸೊ ನನ್ನ ಇವತ್ತಿನ ಲಾಗ್ ಇದಾಗಿತ್ತು. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಂಗೆ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.